ನಮಸ್ಕಾರ ಪ್ರಿಯ ತುಲಾರಾಶಿಯವರೇ. ಜಾನ್ವರಿ 2026 ನಿಮ್ಮ ಜೀವನದಲ್ಲಿ ತೀರ್ಮಾನಗಳನ್ನು ಹೇಳೋ ತಿಂಗಳು. ವೀಕ್ಷಕರೇ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ವಿಘ್ನೇಶ್ವರನಿಗೆ ಒಂದು ನಮನ ಮಾಡ್ತಾ ವಿಡಿಯೋನ ಶುರು ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವೀಕ್ಷಕರೇ, ಇದು ಭವಿಷ್ಯ ಹೇಳೋ ವಿಡಿಯೋ ಅಲ್ಲ, ಇದು ಸತ್ಯನ ನಿಮಗೆ ತಿಳಿಸುವಂತಹ ವೇದಿಕೆ. ಟ್ಯಾರೋ ಕಾರ್ಡ್ಗಳು ತಮ್ಮ ಚಿಹ್ನೆಗಳ ಮೂಲಕ ನಿಮಗೆ ಏನೋ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಅಂತ ಈ ವಿಡಿಯೋನಲ್ಲಿ ಬಂದಿದೆ. ಈ ವಿಡಿಯೋನ ಅಂತ್ಯದವರೆಗೂ ನೀವು ನೋಡಬೇಕಂತ ನಾನು ಕೇಳ್ಕೊತೀನಿ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು ಅಂತ ಕೇಳ್ಕೊತೀನಿ. ವೀಕ್ಷಕರೇ, ನಾವು ಈಗ ಈ ಬ್ಯೂಟಿಫುಲ್ ಟ್ಯಾರೋ ಕಾರ್ಡ್ಗಳಿಗೆ ಎನರ್ಜಿ ಫಿಲ್ ಮಾಡೋಣ ಪೆಂಡಲಮ್ ಮೂಲಕ. ಜಾನ್ವರಿ 2026 ನಿಮಗೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಆಯುಷ್ ಎಲ್ಲವನ್ನೂ ಕೊಡಲಿ. ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗಲಿ. ನಿಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿ. ಯಾವುದೇ ಪರೀಕ್ಷೆ ಇದ್ದರೂ ಚೆನ್ನಾಗಿ ಬರಲಿ. ನಿಮ್ಮ ಕೆಲಸದಲ್ಲೂ ಕೂಡ ನಿಮಗೆ ಒಳ್ಳೆಯ ಹೆಸರು ಬರಲಿ, ಪ್ರಮೋಷನ್ಗಳಾಗಲಿ ಅಂತ ನಾನು ಈಗ ನಮ್ಮ ಕಾರ್ಡ್ಗಳಿಗೆ ವಿಚಾರಗಳನ್ನು ಫಿಲ್ ಮಾಡಿದ್ದೀನಿ. ಅಸ್ತು. ಬನ್ನಿ ವೀಕ್ಷಕರೇ, ಕಾರ್ಡ್ಗಳನ್ನು ಶಫಲ್ ಮಾಡ್ತಾ ನಿಮಗೆ ಬರುವಂತಹ ಬ್ಯೂಟಿಫುಲ್ ಕಾರ್ಡ್ಗಳು ಯಾವುವು, ಆ ಬ್ಯೂಟಿಫುಲ್ ಕಾರ್ಡ್ಗಳು ನಿಮಗೆ ಏನು ಮಾರ್ಗದರ್ಶನ ಕೊಡ್ತಾ ಇದೆ ಅನ್ನೋದನ್ನು ಈಗ ನೋಡೋಣ. ನನಗೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ, ದಿ ಲವರ್ಸ್, ಹಾಗೆ 6 ಆಫ್ ಪೆಂಟಕಲ್ಸ್, ದಿ ಎಂಪರರ್ ಮತ್ತು ಟೆಂಪರೆನ್ಸ್. ಈ ಇಷ್ಟೂ ಕಾರ್ಡ್ಗಳು ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಗಳೇ ಬಂದಿದೆ. ಇದೇ ಅಲ್ವಾ ಗುಡ್ ನ್ಯೂಸ್ ಅಂತಂದರೆ. ಜಸ್ಟಿಸ್ ಕಾರ್ಡನ್ನು ಮೊದಲು ಓದೋಣ, ಓವರ್ ಆಲ್ ಎನರ್ಜಿನ ಇದರಲ್ಲಿ ನೋಡೋಣ. ತುಲಾರಾಶಿಯವರು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ನಮಗೆ ಈ ಕಾರ್ಡ್ ಹೇಳ್ತಾ ಇದೆ. ತುಲಾರಾಶಿಯವರಿಗೆ ಜಾನ್ವರಿ 2026 ಇದೊಂಥರ ತೀರ್ಮಾನಗಳನ್ನು ತಗೊಳ್ಳುವ ತಿಂಗಳು ಅಂತ ನಾನು ಆಗಲೇ ಏನು ಹೇಳ್ತಾ ಇದ್ದೆ. ನಾನು ಇಂಟ್ಯೂಷನ್ ಆದ ಮಾತನ್ನು ಆಡಿಸ್ತೋ, ಇಲ್ಲಿ ನೋಡಿದ್ರೆ ಅದೇ ಥರ ಬಂದಿದೆ. ಇದು ಭವಿಷ್ಯನ ನೀವು ಬ್ಯಾಲೆನ್ಸ್ ಆಗಿ ನೋಡಬೇಕು. ಎಲ್ಲದನ್ನು ನನಗೆ ಅವ್ನು ಹಂಗೆ ಮಾಡ್ದ, ನಾನು ಹಿಂಗೆ ಮಾಡ್ದ, ನಾನು ಅವನಿಗೆ ಮುಂದೆ ಹೆಂಗೆ ಮಾಡ್ತೀನಿ ಅಂತ ಭವಿಷ್ಯನ ನೀವು ಬಾಯಿನಲ್ಲಿ ನೆಗೆಟಿವ್ ಆಗಿ ನುಡಿಬೇಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇಲ್ಲಿ ನೋಡಿ, ಮಾತು ಖಡ್ಗದಂತೆ ಕಠಿಣವಾಗಿದ್ರೂ, ಅದು ಅರಿತವಾಗಿದ್ರೂ ನೀವು ಆ ಮಾತಲ್ಲಿ ಸ್ವಲ್ಪ ಶುದ್ಧತೆಯನ್ನು ಇಟ್ಟು ಮಾತಾಡಬೇಕು ಅಂತ ಇಲ್ಲಿ ಹೇಳ್ತದೆ. ನ್ಯಾಯ, ಸೌಂದರ್ಯ, ಸಂಬಂಧ ಇವುಗಳನ್ನು ನೀವು ಉಸಿರಾಗಿ ಇಟ್ಕೊಳ್ಬೇಕು. ಯಾರನ್ನು ತುಂಬ ತೆಗಳಬೇಡಿ, ಆಯಿತಾ? ತುಂಬ ಯೋಚನೆ ಮಾಡಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹೆಚ್ಚು ಯೋಚನೆ ನಿಮ್ಮ ದುರ್ಬಲತೆ ಆಗ್ಬೋದು ಅಂತ ಜಸ್ಟಿಸ್ ಕಾರ್ಡ್ ಹೇಳ್ತಾ ಇದೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಮ ಬಳಿ ಬಂದಿದೆ ಅಂದರೆ ಇದು ಶುಕ್ರದೇವನ ಅನುಗ್ರಹ ಅಂತಲೇ ಅರ್ಥ. ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಖಂಡಿತ ಮರಿಬೇಡಿ. ಜಸ್ಟಿಸ್ ಕಾರ್ಡು ಇನ್ನೂ ಏನು ಹೇಳ್ತಾ ಇದೆ ಅಂತಂದರೆ, ನೀವು ತಪ್ಪಿಸ್ಕೊಂಡಿರುವಂತಹ ಸತ್ಯ ಅಥವಾ ನಿಮ್ಮಿಂದ ಯಾರಾದರೂ ಮುಚ್ಚಿಟ್ಟಿರುವಂತಹ ಸತ್ಯ ನಿಮಗೆ ಜಾನ್ವರಿ 2026 ಗೊತ್ತಾಗುವ ಸಾಧ್ಯತೆಗಳು ಜಾಸ್ತಿ ಇದೆ, ನಿಮ್ಮ ಮುಂದೆ ಬರ್ತದೆ ಅಂತ ಇಲ್ಲಿ ಹೇಳ್ತದೆ. ನೀವು ಸತ್ಯನ ರಕ್ಷಿಸಿದ್ರೆ ಸತ್ಯ ನಿಮ್ಮನ್ನು ರಕ್ಷಿಸುತ್ತೆ ಅಂತ ಈ ಜಸ್ಟಿಸ್ ಕಾರ್ಡು ಕ್ಲಿಯರ್ ಆಗಿ ಹೇಳ್ತಾ ಇದೆ ವೀಕ್ಷಕರೇ. ಈಗ ನಾವು ಪೇಜ್ ಆಫ್ ಸ್ವಾರ್ಡ್ಸಲ್ಲಿ ಶಿಕ್ಷಣ ಅಥವಾ ಎಜುಕೇಷನ್ ಬಗ್ಗೆ ನಾವು ನೋಡೋಣ. ಹೊಸ ವಿಷಯನ ಕಲ್ತ್ಕೊಳ್ಳುವಂತಹ ಆಸಕ್ತಿ ಇದು ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಮತ್ತು ಕಮ್ಯುನಿಕೇಷನ್ ಬೇಸ್ಡ್ ಏನಾದರೂ ನೀವು ಓದ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಾಣಿಸ್ತಾ ಇದೆ. ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾಬುದ್ಧಿ, ಆ ವಿದ್ಯೆನ ಕಲಿಬೇಕು ಅಂತ ನೀವು ಹೋದಾಗ ಈ ಮೊಬೈಲ್ ಫೋನ್ಸ್ಗಳನ್ನೆಲ್ಲ ನೀವು ದೂರ ಇಟ್ಟು ವಿದ್ಯೆ ಕಡೆ ಗಮನ ಕೊಡಬೇಕು ಅಂತ ಈ ಪೇಜ್ ಆಫ್ ಸ್ವಾರ್ಡ್ಸ್ ಹೇಳ್ತಾ ಇದೆ. ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಎಜುಕೇಷನ್ನಲ್ಲಿ ಒಳ್ಳೆ ಗ್ರೋತ್ ಇದೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನೀವು ಒಳ್ಳೆ ಆಹಾರವನ್ನು ಪದ್ಧತಿಯನ್ನು ಮೇಂಟೈನ್ ಮಾಡಿದ್ದಲ್ಲಿ, ಮತ್ತು ಯಾರ್ಯಾರಿಗೆ ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ಹೊಸ ವಿಚಾರಗಳನ್ನು ಕಲಿತೀರಾ ಅಂತ ಈ ಕಾರ್ಡ್ ನಮಗಿಲ್ಲಿ ಹೇಳ್ತಾ ಇದೆ. ವೀಕ್ಷಕರೇ, ನಾವೀಗ ನಿಮ್ಮ ಕೆರಿಯರ್ ಮತ್ತು ವೃತ್ತಿನ ಜಸ್ಟಿಸ್ ಕಾರ್ಡ್ ಮತ್ತು ಎಂಪರರ್ ಕಾರ್ಡ್ ಈ 2 ಕಾರ್ಡ್ಗಳಲ್ಲಿ ನೋಡೋಣ. ಈ 2 ಕಾರ್ಡ್ನ ನೋಡ್ತಿದ್ರೆ ಲಾಯರ್ಗಳಿರ್ಬೋದು, ಲೀಗಲಿ ವರ್ಕ್ ಮಾಡೋರು ಇರ್ಬೋದು, ಅಥವಾ HR ಇರ್ಬೋದು, ಅಥವಾ ಡಿಸೈನಿಂಗ್ಸ್ನಲ್ಲಿರುವಂಥವ್ರು ಇರ್ಬೋದು. ಇಲ್ಲಿ ನೋಡಿ, ಎಂಪರರ್ ಕೈಯಲ್ಲಿ ಒಂದು ವಾಂಡ್ ಇಟ್ಕೊಂಡಿದ್ದಾರೆ. ಅದು ವಾಂಡನ್ನು ನಾವು ವಾಂಡ್ ಅಂತಲೇ ಅಲ್ಲ, ಅದನ್ನು ಒಂದು ಪೇಂಟಿಂಗ್ ಬ್ರಷ್ ಅಂತ ಕೂಡ ನಾವು ಕಣ್ಣಿಗೆ ನಮ್ಮ ಇಂಟ್ಯೂಷನಲ್ಲಿ ಅದು ತೋರಿಸ್ತಿರೋದ್ರಿಂದ ನಾನಿಲ್ಲಿ ಡಿಸೈನಿಂಗ್ನಲ್ಲಿರೋರಿಗೂ ಕೂಡ ಈ ತಿಂಗಳು ಜಾನ್ವರಿ 2026 ತಿಂಗಳು ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಮತ್ತು ಟೀಚಿಂಗ್, ಕೌನ್ಸಿಲಿಂಗ್, ಹೀಲಿಂಗ್ ಈ ಎಲ್ಲರಿಗೂ ಜಾನ್ವರಿ 2026 ಯಾರ್ಯಾರು ತುಲಾರಾಶಿನಲ್ಲಿದ್ದೀರೋ ಅವರಿಗೆ ಒಳ್ಳೆಯದಾಗುತ್ತೆ, ಬೆಳವಣಿಗೆ ಕಾಣಿಸ್ತಾ ಇದೆ ಈ ಕಾರ್ಡಲ್ಲಿ. ಒಪ್ಪಂದಗಳಿಗೆ ಸಹಿ ಹಾಕೋ ಮುನ್ನ ದಯಮಾಡಿ, ಅಂದರೆ ನಿಮ್ಮ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕೋ ಮುನ್ನ
ವೆಯ್ಟ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿ ನಂತರ ಸೈನ್ ಮಾಡಿ. ಇಲ್ಲಿ ನೋಡಿ ಇವರಿಬ್ರು ಕೂಡ ಕೈನಲ್ಲಿ ಒಬ್ರು ವಾಂಡ್ ಇಟ್ಕೊಂಡಿದ್ರೆ ಇನ್ನೊಬ್ರು ಕತ್ತಿ ಇಟ್ಕೊಂಡಿದ್ದಾರೆ. ಅದರರ್ಥ ನೀವು ಬರೆಯುವಂಥ ವಿಚಾರಗಳಾಗಲಿ ಅಥವಾ ನೀವು ಸಿಗ್ನೇಚರ್ ಮಾಡುವಂಥ ಅಗ್ರಿಮೆಂಟ್ಗಳಾಗಲಿ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಓದ್ಕೊಂಡು ಮಾಡಿ ಅಂತ, ಆಯಿತಾ. ಅದು ಚೆಕ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೇ ಆಗಿರಲಿ, ದಯಮಾಡಿ ನಿಮ್ಮ ಕೈನಲ್ಲಿ ಬರೆಯುವಂತಹ ಪ್ರತಿಯೊಂದು ಅಕ್ಷರಗಳಿಗೂ ನೀವು ಕ್ರಾಸ್ ಚೆಕ್ ಮಾಡಿ ಬರೀರಿ ಅಂತ ಈ ಎರಡೂ ಕಾರ್ಡ್ಗಳು ಇಂಟ್ಯೂಷನಲ್ಲಿ ಹೇಳ್ತಾ ಇದೆ. ನಿಮ್ಮ ಕೆರಿಯರ್ನಲ್ಲಿ ನಿಮಗೆ ನೀವು ಪ್ರಾಜೆಕ್ಟ್ಗಳು, ನಿಮ್ಮ ಕೈಯಾರೆ ಮಾಡಿಕೊಡುವಂಥ ಪ್ರಾಜೆಕ್ಟ್ಗಳು ನಿಮಗೆ ಹೆಸರು ಕೊಡಬಹುದು, ಹಾಗೆಯೇ ನಿಮಗೆ ನೋವು ಕೂಡ ಕೊಡ್ಬೋದು. ಯಾಕೆಂತಂದರೆ ಈ ತಿಂಗಳಲ್ಲಿ ಸತ್ಯನ ಅಡಗಿಸೋಕ್ಕಾಗಲ್ಲ. ಬೇರೆಯವ್ರ ಕೈಲಿ ಪ್ರಾಜೆಕ್ಟ್ಗಳನ್ನ ಮಾಡಿಸಿ ನೀವು ಅಲ್ಲಿ ಡೆಲಿವರಿ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಕೂಡ ಗೊತ್ತಾಗೋ ಚಾನ್ಸಸ್ ಜಾಸ್ತಿ ಇದೆ. ಅಥವಾ ನೀವು ಪ್ರಾಜೆಕ್ಟ್ ಮಾಡಿರೋದನ್ನು ಬೇರೆಯವರು ನಿಮ್ಮ ಪ್ರಾಜೆಕ್ಟ್ನ ಅವ್ರ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡಿದ್ರು ಕೂಡ ಅದು ನಿಮ್ಮ ಪರವಾಗೇ ನಡೆಯುತ್ತೆ, ನಿಮ್ಮ ಪ್ರಾಜೆಕ್ಟ್ ನಿಮ್ಮ ಹೆಸರೇ ಬರುತ್ತೆ. ಸೊ ಇಲ್ಲಿ ಜಸ್ಟಿಸ್ ಮತ್ತು ಎಂಪರರ್ ಕಾರ್ಡ್ ಏನಂತ ಹೇಳ್ತಾ ಇದೆ ಅಂದರೆ ಸ್ವಲ್ಪ ಸಮಾಧಾನವಾಗಿ ಪೇಷನ್ಸಿಂದ ಏನೇ ಬರೆಯೋಕೆ ಮುಂಚೆ ದಯವಿಟ್ಟು ನೋಡ್ಕೊಂಡು ಮಾಡಿ ಕೆಲಸನ ಅಂತ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಈಗ 6 ಆಫ್ ಪೆಂಟಿಕಲ್ಸಿಂದ ನಾವು ಹಣಕಾಸಿನ ವಿಚಾರವಾಗಿ ನೋಡೋಣ. ಹಣ ಸ್ವಲ್ಪ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ, ಸಮತೋಲನವಾಗಿ ಕಾಣಿಸ್ತಾ ಇದೆ, ದಾನ ಧರ್ಮ ಜಾಸ್ತಿ ಆಗ್ತದೆ, ಆದಾಯ ಪ್ಲಸ್ ಖರ್ಚು ಎರಡೂ ಕೂಡ ಸಮಾನವಾಗಿ ಕಾಣಿಸ್ತಾ ಇದೆ. ದಾನ ಮಾಡಿದ್ರೆ ಶುಕ್ರನ ಬಲ ಜಾಸ್ತಿ ಆಗುತ್ತೆ. ಯಾಕೇಳಿ ನಾನು ಮುಂಚೆನೇ ಹೇಳಿದಾಗೆ ಈ ತಿಂಗಳು ಜನವರಿ 2026 ನಿಮಗೆ ಶುಕ್ರ ಗ್ರಹದ ಬಲ ಇದೆ. ಹಾಗಾಗಿ ನಿಮಗೆ ಹಣಕಾಸಿನ ಅರಿವು ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ದಾನ ಮಾಡಿ. ಮಹಾಲಕ್ಷ್ಮಿ ಇಷ್ಟಪಡೋದು ವೆಲ್ತನ್ನು ಯಾರು ಶೇರ್ ಮಾಡ್ತಾರೋ ಖಂಡಿತ ಅವರನ್ನು ಮಾತ್ರ. ಯಾರು ಎಲ್ಲ ಹಣನ ಸಂಗ್ರಹ ಮಾಡಿ ನಾನು ಒಬ್ಬನೇ ಇಟ್ಕೊತೀನಿ ಅಂತ ಯಾರು ಯೋಚನೆ ಮಾಡ್ತಾರೋ ಅಂಥವ್ರ ಹತ್ರ ಇದ್ದಂಗೆ ಕಂಡ್ರೂ ಕೂಡ ಮಹಾಲಕ್ಷ್ಮಿ ಸಂತೋಷವಾಗಿ ಅವ್ರ ಹತ್ರ ಇರೋದಿಲ್ಲ. ಅದೇ ಸತ್ಯ. ದಯಮಾಡಿ ಯಾರಿಗೆ ಸಹಾಯ ಮಾಡಬೇಕು ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿಕೊಂಡು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ. ಹಾಗೆ ಮಹಾಲಕ್ಷ್ಮಿಯನ್ನು ಖುಷಿಪಡಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಕಾರ್ಡ್ ಮೂಲಕ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರವಾಗಿ, ನಿಮ್ಮ ವಿವಾಹದ ವಿಚಾರವಾಗಿ ನಾನು ಮತ್ತೆ ಈ ಲವರ್ಸ್ ಕಾರ್ಡ್ ಮತ್ತು ಜಸ್ಟಿಸ್ ಕಾರ್ಡ್ ಬಗ್ಗೆ ಹೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ನ ಇಂಟ್ಯೂಷನ್ ಈ ಕಡೆಗೇನೆ ಹೇಳ್ತಾ ಇದೆ, ಸತ್ಯದ ಮಾತು ಸಂಬಂಧನ ಉಳಿಸುತ್ತೆ. ನೀವು ಎಷ್ಟು ಅಸತ್ಯ ನುಡಿತೀರೋ, ಇಲ್ಲಿ ನೋಡಿ ಜಸ್ಟಿಸ್ ಸತ್ಯದ ಮಾತು ಸಂಬಂಧಗಳನ್ನು ಕಾಪಾಡ್ಕೊಳ್ಳುತ್ತೆ. ನೀವು ಎಷ್ಟು ಸುಳ್ಳು ಹೇಳ್ಕೊಂತ ನಿಮ್ಮ ಪ್ರೀತಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತೀರೋ ಅದು ಅಷ್ಟು ದೂರ ಆಗ್ತಾ ಹೋಗುತ್ತೆ ಅಂತ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಮಾತುಕತೆ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಏನಿದ್ರು ಕೂಡ ಪರಿಹಾರ ಮಾಡ್ಕೊಳ್ಳಿ. ಜಗಳ ಬೇಡ, ನೆಮ್ಮದಿಯಿಂದ ಇರಲಿಕ್ಕೆ ಟ್ರೈ ಮಾಡಿ. ಯಾಕೆಂತೇಳಿ ಜಗಳ ಯಾವತ್ತೂ ಸಂಬಂಧಗಳನ್ನು ಹಾಳು ಮಾಡುತ್ತೆ. ಇನ್ನೂ ಒಂದು ವಿಚಾರ ಇದೆ, ಏನಂದರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳಗಳು ಕಾಮನ್. ಹಂಗಂತೇಳಿ ಜಗಳಗಳನ್ನು ದಿನಗಟ್ಟಲೆ ಮಾಡ್ಕೊಂಡು ದಯವಿಟ್ಟು ಹೋಗ್ಬೇಡಿ, ಆಯಿತಾ. ಎಷ್ಟು ಬೇಗ ಜಗಳನ್ನ ಸಾರ್ಟ್ ಔಟ್ ಮಾಡಿಕೊಂಡು ಒಂದಾಗಿ ಬದುಕೋಕ್ಕಾಗುತ್ತೋ ಅಷ್ಟು ಬೇಗ ದಯಮಾಡಿ ಮಾಡ್ಕೊಳ್ಳಿ. ನೋಡಿ, ಗುರುಗಳ ಹತ್ರ ನಾವು ಈಗ ಮಠಗಳಾಗ್ಬೋದು ಅಥವಾ ಬೇರೆ ಏನಲ್ಲಾದರೂ ನೀವು ಗುರುಗಳನ್ನು ನೋಡ್ತೀರಾ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಕಾಗುವಂತಹ ಜ್ಞಾನನ ಸಂಪಾದನೆ ಮಾಡ್ಕೊಳಕ್ಕೆ ಹೋಗಬೇಕು. ನೋಡಿ, ಪರಿಸ್ಥಿತಿ ಕಲಿಯುಗದಲ್ಲಿ ಯಾವ ಥರ ಕೆಳಮಟ್ಟದಲ್ಲಿ ಹೋಗಿದೆ ಅಂದರೆ ಗುರುಗಳ ಹತ್ರ ಎಲ್ಲಿ ಜ್ಞಾನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಬರೀ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಹೋದರೆ ನಿಜವಾಗ್ಲೂ ಜ್ಞಾನ ಸಿಗೋದು ಯಾವಾಗ? ಜ್ಞಾನ ಅನ್ನೋದು ಸಿಗ್ದಲ್ಲೇ ಇರುವಂಥ ಒಂದು ಹಣ್ಣಾಗಿ ಹೋಗ್ಬಿಟ್ಟಿದೆ. ಎಲ್ಲೋ ಮರದ ತುದಿನಲ್ಲಿ ಒಂದು ಮಾವಿನ ಹಣ್ಣು ಇದ್ದರೆ ಅದನ್ನು ತಗೊಳಕ್ಕೆ ಎಷ್ಟು ಕಷ್ಟನೋ ಆ ಥರ ಆಗೋಗ್ಬಿಟ್ಟಿದೆ. ಗುರುಗಳು ಜ್ಞಾನನ ಸಂಪಾದನೆ ಮಾಡ್ಕೊಂಡು ಕೂತಿರ್ತಾರೆ. ನೀವು ಅವ್ರ ಹತ್ರ ಹೋಗಿ ಜ್ಞಾನದ ಬಗ್ಗೆ, ಮುಕ್ತಿ ಬಗ್ಗೆ ಅಥವಾ ದೈವತ್ವದ ಬಗ್ಗೆ ಅಥವಾ ಸಂಸ್ಕೃತಿ ಆಚಾರ ಈ ವಿಚಾರಗಳ ಬಗ್ಗೆ ಮಾತಾಡದೆ ನನ್ನ ಗಂಡ ಬೈದ, ನನ್ನ ಹೆಂಡತಿ ಬೈದ್ಲು, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ, ಈ ಥರ ಮಾತುಗಳನ್ನ ಆಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ಜ್ಞಾನ ಸಿಗುತ್ತೆ? ಬರೀ ಜಗಳಗಳಲ್ಲೇ ಟೈಮ್ ಕಳೆದೋಗುತ್ತೋ ಹೊರತು ಪರಿಹಾರ ಸಿಗಲ್ಲ. ನಿಮ್ಮ ಪರಿಹಾರ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ನಿಮ್ಮ ಹತ್ರನೇ ಇದೆ. ಎಲ್ಲಿ ಗೊತ್ತಾ? ನಿಮ್ಮ ಬಾಯಲ್ಲಿ. ನೀವು ಅಲ್ಲಿ ಮಾತನ್ನ ಶಾಂತ ರೀತಿಯಲ್ಲಿ ಮಾತಾಡೋದು. ಓಕೆ, ಇನ್ನೊಬ್ರು ಜಗಳ ಆಡ್ತಿದ್ದಾರೆ, ಒಂದು ಸ್ವಲ್ಪ ಸುಧಾರಿಸ್ಕೊಳಕ್ಕಾಗತ್ತೆ ಅಂದರೆ ಸುಧಾರಿಸ್ಕೊಳ್ಳಿ. ನೋಡಿ, ಕೆಟ್ಟವರಿಂದ ದೂರ ಇರೋದೇ ಉತ್ತಮ. ನಿಮ್ಮ ಕೈಲಿ ಸುಧಾರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ? ಸ್ವಲ್ಪ ದಿನ ಸ್ವಲ್ಪ ಸ್ಪೇಸ್ ಕೊಡಿ, ಒಂದು ಸ್ವಲ್ಪ ಬ್ರೇಕ್ ಕೊಡಿ. ನಿಮಗೆ ನೀವು ಸಮಾಧಾನವಾಗಿ ನೀವು ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅಂತಂದಾಗ ವಾಪಸ್ ಬನ್ನಿ. ಅಥವಾ ಯಾರ್ದಾದ್ರೂ ಒಬ್ರು ಸಹಾಯ ಬೇಕು ಅಂತಂದರೆ ಮನೇಲಿ ಯಾರಾದರೂ ಹಿರಿಕರು ಇರ್ತಾರಲ್ವ ಅಂಥವ್ರ ಹತ್ರ ಸಹಾಯ ಪಡ್ಕೊಳ್ಳಿ. ಜಗಳನ ಆದಷ್ಟು ಬೇಗ ಎಂಡ್ ಮಾಡಿಕೊಂಡು ನಿಮ್ಮ ಸಂಬಂಧನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ವೀಕ್ಷಕರೇ. ನಿಮಗೇನಾದರೂ ನಿಮ್ಮ ಸಂಬಂಧದಲ್ಲಿ ಹೀಲಿಂಗ್ ಕೊಡಬೇಕು ಅಥವಾ ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡಬೇಕು ಅಥವಾ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಬೇಕು ಅಥವಾ ಕಪಲ್ಸ್ ಕೌನ್ಸಿಲಿಂಗ್ ಮಾಡಬೇಕು ಅಂತಂದರೆ ನಮ್ಮಂಥ ಯಾರಾದರೂ ಒಬ್ಬರು ಸರ್ಟಿಫೈಡ್ ಪರ್ಸನ್ಗಳಿರ್ತೀವಲ್ವ, ಅಂದರೆ ಕೌನ್ಸಿಲರ್ಸ್ಗಳಿರ್ತೀವಲ್ವ, ನಾನು ಕೂಡ
ನಾನು NLP ಪ್ರಾಕ್ಟಿಷನರ್, ಅಂದರೆ ನಿಮಗೆ ಇದನ್ನೆಲ್ಲ ಕೌನ್ಸಿಲ್ ಮಾಡುವಂತಹ ಸರ್ಟಿಫೈಡ್ ಪರ್ಸನ್. ಸೊ ನೀವು ನಮ್ಮಂಥವ್ರ ಹತ್ರ ದಯಮಾಡಿ ಕನ್ಸಲ್ಟೇಷನ್ಗೆ ಬನ್ನಿ, ಮಾತಾಡಿ, ಏನು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ನಿಮ್ಮಲ್ಲೇ ಜಗಳ ಆಡ್ಕೊಂಡು ಅವ್ರ ಮುಖ ನೋಡ್ರಿ ಇವ್ರಿಗಾಗಲ್ಲ, ಇವ್ರ ಮುಖ ನೋಡ್ರಿ ಅವ್ರಿಗಾಗಲ್ಲ, ಆ ಥರ ಮಾಡ್ಕೊಳ್ಬೇಡಿ. ನೀವೆಷ್ಟು ಜಗಳನ್ನ ಕಮ್ಮಿ ಮಾಡ್ತಿರೋ ಮನೆ ಅಷ್ಟು ಸುಂದರವಾಗಿರುತ್ತೆ ವೀಕ್ಷಕರೇ. ನಾನು ಸ್ವಲ್ಪ ಜಾಸ್ತಿನೇ ಹೇಳಿದೆ ಅಂತ ಕಾಣಿಸುತ್ತೆ ಈ ಕಾರ್ಡ್ಗಳ ಬಗ್ಗೆ. ಕಾರ್ಡ್ ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದೆ, ಮಾತುಕತೆ ಮೂಲಕ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ. ಲೀಗಲ್ ಆಗಿ ಕ್ಲಾರಿಟಿ ಇಂಪಾರ್ಟೆಂಟು. ನೀವು ಎಷ್ಟೇ ಮಾಡಿ ಭಗವಂತ ನೀವು ಯಾವುದರಿಂದ ದೂರ ಹೋಗ್ಬೇಕು ಅಂತಿರ್ತೀರ ಅದ್ರ ಹತ್ರನೇ ತೊಗೊಂಡ್ಬಂದು ಕೂರಿಸ್ತಾನೆ. ಎಲ್ಲಿವರೆಗೂ ನೀವು ಅವ್ರ ಮೇಲೆ ಹಠ ಸಾಧಿಸ್ತಿದ್ರೆ, ನೀವು ಅವ್ರ ಮೇಲೆ ಕೋಪ ಮಾಡ್ಕೋತಾ ಇದ್ರೆ, ಅಂಥವ್ರ ಸುತ್ತಾನೇ ಮತ್ತೆ ಮತ್ತೆ ನೀವು ಹೋಗಿ ಸಿಕ್ಕಾಕೋತಾ ಇರ್ತೀರ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಸಂತೋಷವಾಗಿರಬೇಕು, ಮಾತು ಶುದ್ಧವಾಗಿರಬೇಕು, ಸತ್ಯದ ಹಾದಿನಲ್ಲಿ ನಡಿಬೇಕು. ಈ 2 ಕಾರ್ಡ್ಗಳ ಅರ್ಥ ತುಂಬ ಡೀಪಾಗಿ ಹೋದರೆ ಅದೇ ಬರ್ತಾ ಇದೆ. ಸ್ಪಿರಿಚುವಲ್ ಗೈಡೆನ್ಸ್ ಏನು ಬರ್ತಾ ಇದೆ? ನಾನೀಗ ಸ್ಪಿರಿಚುವಲ್ ಗೈಡೆನ್ಸಿಗೆ ಟೆಂಪರೆನ್ಸ್ ಕಾರ್ಡನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ದೇವತೆ 2 ಲೋಟದಿಂದ ನೀರನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕುವಂಥ ಒಂದು ವಿನ್ಯಾಸ ಕಾಣಿಸ್ತಾ ಇದೆ. ಸಮತೋಲನ, ಆಯಿತಾ? ಬ್ಯಾಲೆನ್ಸ್ಡಿಂಗ್ ಆಗಿರಬೇಕು. ನಿಮ್ಮ ಲೈಫ್ ಎಷ್ಟು ಬ್ಯಾಲೆನ್ಸ್ ಆಗಿರುತ್ತೋ ಅಷ್ಟು ನಿಮಗೆ ಒಳ್ಳೆಯದು. ಸ್ಪಿರಿಚುವಲ್ ಆಗಿ ನೀವು ಕೆಟ್ಟದ್ದು, ಒಳ್ಳೆಯದು ಮತ್ತು ಮೂಢನಂಬಿಕೆಗಳು, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು, ಇದನ್ನೆಲ್ಲ ನೀವು ಕರೆಕ್ಟಾದ ಸಮಾನತೆಯ ದೃಷ್ಟಿಯಿಂದ ನೋಡಬೇಕು. ಇನ್ನೊಬ್ರೇನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಅಲ್ಲೆಗಳೆಯೋ ಅದಕ್ಕೂ ಒಂದು ರೀತಿ ಅಂತಿರುತ್ತೆ. ಎಲ್ಲಿ ನಿಮ್ಮ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ರೈಸ್ ಮಾಡಿ, ಎಲ್ಲಿ ತಪ್ಪನ್ನು ಖಂಡಿಸ್ಬೇಕು ಅದನ್ನು ಖಂಡಿಸಿ. ಬಟ್ ಖಂಡಿಸೋದಕ್ಕೂ ಒಂದು ರೀತಿಗಳಿರುತ್ತೆ. ನೀವು ಅದನ್ನು ಎಷ್ಟು ರೀತಿಯಲ್ಲಿ, ಈಗ ನೋಡಿ ಅದು ಇದು ಅಂತ ನಾವು ಇದು ಇನ್ಸ್ಟಾಗ್ರಾಮ್ನು ಅದು ಇದೇನಾದ್ರು ಓಪನ್ ಮಾಡಿಬಿಟ್ರೆ ಅವ್ರು ಇವ್ರಿಗೆ ಹೊಡಿತಿರ್ತಾರೆ, ಇವ್ರು ಅವ್ರಿಗೆ ಹೊಡಿತಿರ್ತಾರೆ. ಎಲ್ಲ ಕಡೆನೂ ಕೋಪ ತಾಪನೇ ವರ್ಕ್ ಆಗಲ್ಲ. ಹಂಗಿದ್ದಿದ್ರೆ ಎಷ್ಟೋ ಮಹಾತ್ಮರು ಏನಕ್ಕೆ ಶಾಂತಿ ಪ್ರಿಯರಾಗಿದ್ರು? ಬಿಕಾಸ್ ಎಲ್ಲ ಕಡೆ ರಕ್ತಪಾತಗಳನ್ನು ನೋಡಿ ನೋಡಿ ಅವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿತ್ತು ಅಲ್ವಾ? ಸೊ ದಯಮಾಡಿ ಈ ಕಲಿಯುಗದಲ್ಲಿ ಇದರೆಲ್ಲದು ಅಟ್ಟಹಾಸ ನಡೀತಾ ಇದೆ. ನಾವಿದ್ರಿಂದ ತಪ್ಪಿಸ್ಕೊಂಡು ಹೋಗೋಕ್ಕಂತೂ ಖಂಡಿತ ಆಗಲ್ಲ. ಬಟ್ ಇದ್ರ ಮಧ್ಯದಲ್ಲೇ ನಾವು ಬದುಕಬೇಕಾದ್ರೆ ನಾವು ಸಮಾಧಾನವಾಗಿ ಸ್ವಲ್ಪ ಹೇಗೋ ಅಟ್ಲೀಸ್ಟ್ ನೆಮ್ಮದಿಯಾಗಿ ಬದುಕೋದು ಒಂದು ದಾರಿಯನ್ನು ಹುಡ್ಕೊಂಡು ಹೋಗಬೇಕು ಹೊರತು ಕೋಪ ತಾಪ ದಯವಿಟ್ಟು ಬೇಡ. ಸಮಾಧಾನವಾಗಿರೋಕ್ಕೆ ಟ್ರೈ ಮಾಡಿ, ಸಮತೋಲನವಾಗಿರಲಿಕ್ಕೆ ಟ್ರೈ ಮಾಡಿ. ಅದೇ ನಿಮ್ಮ ಜೀವನದ ಅತಿ ಮುಖ್ಯವಾದಂಥ ಸಾಧನೆ, ನೀವು ಅದನ್ನು ಮಾಡಿದ್ರೆ. ಓಕೆನಾ ವೀಕ್ಷಕರೇ? ನಿಮಗೆ ಉಪವಾಸ ಮಾಡುವಂತಹ ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ಶುಕ್ರವಾರ ಉಪವಾಸ ಮಾಡಿ. ಹಾಲು ಹಣ್ಣನ್ನು ಸೇವಿಸ್ಬೋದು, ಆದರೆ ನೀವು ನಿರ್ಜಲ ಅಂದರೆ ನೀರು ಕುಡಿದಲ್ಲೇನೂ ಕೂಡ ಉಪವಾಸ ಮಾಡಬಹುದು. ಶುಕ್ರವಾರ ದಿನ ನೀವು ಮಾಡೋದ್ರಿಂದ ಜಾನ್ವರಿ 2026ನಲ್ಲಿ ಶುಕ್ರನ ಅನುಗ್ರಹ ಇರೋದು ನಿಮಗೆ ತಲುಪುತ್ತೆ. ಹಾಗೆ ಸಕ್ಕರೆನ ಕಡಿಮೆ ಮಾಡಿ, ಹಾಗೆಯೇ ಉಪ್ಪನ್ನು ತಿನ್ನೋದನ್ನು ಅಟ್ಲೀಸ್ಟ್ ಶುಕ್ರವಾರ ಒಂದಿನಾದರೂ ಬಿಡಿ. ಒಂದು ದಿನ ಉಪ್ಪನ್ನು ಕಡಿಮೆ ಮಾಡಿ ಅಂತ ಬರ್ತಾ ಇದೆ. ಹಾಗೆ ಸಕ್ಕರೆ ಕೂಡ ಶುಕ್ರವಾರ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೂಡ ಬರ್ತಾ ಇದೆ. ನೋಡಿ, ನೀವು ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ, ಯಾವುದು ಕೂಡ ಫೋರ್ಸ್ ಇಲ್ಲ. ಓಕೆನಾ? ಪೂಜೆ ವಿಚಾರದಲ್ಲಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡಿ, ಬಿಳಿ ಹೂಗಳಿಂದ ತಾಯಿಗೆ ಅಲಂಕಾರ ಮಾಡಿ, ಸುಗಂಧವಾಗಿರುವಂತಹ ದೀಪನ ಹಚ್ಚಿ, ತುಂಬ ಚೆನ್ನಾಗಾಗತ್ತೆ. ಹಾಗೆ ನಿಮಗೆ ರಕ್ಷಕ ಗ್ರಹ ನಾನು ಶುಕ್ರ ಅಂತ ಏನು ಹೇಳಿದೆ, ರಕ್ಷಕ ದೇವಿ ಬಂದು ಮಹಾಲಕ್ಷ್ಮಿ ತಾಯಿ. ತುಲಾರಾಶಿಯವರೇ, ಕಮೆಂಟ್ಸ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ನಲ್ಲಿ ಬರೆದ್ರೆ ತುಂಬ ಖುಷಿ ಆಗುತ್ತೆ. ಓಂ ದ್ರಾಂ ದ್ರೀಂ ದ್ರೌಂ ಶುಕ್ರಾಯ ನಮಃ ಈ ಮಂತ್ರನ ಪ್ರತಿದಿನ 11 ಸಾರ್ತಿ ಹೇಳ್ಕೊಳ್ಳಿ. ಲಕ್ಕಿ ಕಲರ್ ಬಂದು ಬಿಳಿ, ಲಕ್ಕಿ ಬಣ್ಣ ಪಿಂಕ್ ಕೂಡ ಇದೆ. ಹಾಗೆ ಲಕ್ಕಿ ಡೇಟ್ಸ್ಗಳು ಬಂದು 6, 15, 18, 24, 30. ಲಕ್ಕಿ ನಂಬರ್ಸ್ ಬಂದು 6, 15, 24. ತುಲಾರಾಶಿಯವರೇ, ಜಾನ್ವರಿ 2026 ನಿಮಗೆ ಒಂದು ತೀರ್ಮಾನ ಮಾಡಿಕೊಂಡು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ತಿಂಗಳು. ಸಮತೋಲನ ಕಳೆದುಕೊಂಡಾಗ ಜೀವನ ಕಷ್ಟ ಆಗುತ್ತೆ ವೀಕ್ಷಕರೇ, ಆದರೆ ಸತ್ಯದ ಹಾದಿ ಹಿಡಿದ್ರೆ ಶುಕ್ರ ನಿಮ್ಮ ಜೊತೆ ಇರ್ತಾನೆ. ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ಹಾಗೆ ಓಂ ಶುಕ್ರಾಯ ನಮಃ ಅಂತ ನೀವು ಜಪ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ನಿಮಗೆ ಜಾನ್ವರಿ 2026 ಸುಖ, ಸಂತೋಷ, ಸಮೃದ್ಧಿಯನ್ನು ದಯಪಾಲಿಸಲಿ. ಹಾಗೆ ತಾಯಿ ಮಹಾಲಕ್ಷ್ಮಿ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾ ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋಯಿಂದ ಏನಾದರೂ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು.